ಹೆಸ್ಕಾಂ ಇಲಾಖೆಯಲ್ಲಿದ್ದಾರೆ, ಎಲ್ಲರೂ ಸಾರ್ವಜನಿಕರು ಬಂದಿದ್ದಾರೆ ನೋಡಿ. ಈಗಾಗಲೇ ತರಾಟೆಗೂ ತಗೊಂಡಿದ್ದಾರೆ ನಮ್ಮ ಹೆಸ್ಕಾಂ ಅಧಿಕಾರಿಗಳಿಗೆ. ಏನಂದ್ರೆ ನಿನ್ನೆ ಅಲ್ಲ, ನಿನ್ನಿನ ಪ್ರಶ್ನೆ ಅಲ್ಲ, ಈಗ ಸುಮಾರು ತಿಂಗಳಾಯ್ತು ನೀವು ಪದೇ ಪದೇ ಕರೆಂಟ್ ತೆಗಿತಾ ಇದ್ರಿ, ಯಾಕೆ? ನಮ್ದು ವೈರ್ ರಿಪ್ಲೇಸ್ಮೆಂಟ್ ನಡೀತಾ ಇದೆ. ಯಾವಾಗ? ಈಗ ಮುಂಚೆ ಯಾಕೆ ಮಾಡ್ಲಿಲ್ಲ ನೀವು? ಚಳಿಗಾಲದಲ್ಲಿ ಯಾಕೆ ಮಾಡ್ಲಿಲ್ಲ? ಈ ಬೇಸಿಗೆಗಾಲದಲ್ಲಿ 45ರಿಂದ 46 ಡಿಗ್ರಿ ಇದು ಬಿಸಿಲು ತಾಪಮಾನ ಇದೆ, ಅದರಲ್ಲಿ ನೀವು ಮಾಡ್ತಾ ಇದ್ರಿ. ಪಾಪ ಜನರಿಗೆ ಮಲಗಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ, ಕರೆಂಟ್ ಯಾಕೆ ತೆಗಿತಾ ಇದ್ರಿ? ರಾತ್ರಿ ಇಡೀ ಕರೆಂಟ್ ಯಾಕೆ ತೆಗಿತಾ ಇದ್ರಿ? ಈಗ ಅದು ಮಳೆಗಾಲ ಮುಂಗಡೆ ಕಂಪ್ಲೀಟ್ ಮಾಡಬೇಕಾಗಿದೆ. ಸೊ ಆದಷ್ಟು ಬೇಗ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ನೋಡ್ತಿದ್ದೀವಿ. ಅದು ಯಾವಾಗ ಅದು ಮಾಡೋದು? ಈಗ ಮಳೆಗಾಲ ಬಂತು, ಒಂದು ಮಳೆ ಇಲ್ದೇ ಆದ್ರೂ ನೀವು ಕರೆಂಟ್ ತೆಗಿತಾ ಇದ್ರಿ. ಮಳೆ ಇಲ್ಲಾದ್ರೂ, ಗುಡುಗು ಮಿಂಚು ಇಲ್ಲಾದ್ರೂ ಕರೆಂಟ್ ತೆಗಿತಾ ಇದ್ರಿ. ಮೊನ್ನೆ ಒಂದು ಗುಡುಗು ಮಿಂಚು ಬಂತು, ಓಕೆ. ನಂತರ ನೆಕ್ಸ್ಟ್ ಯಾಕೆ? ಅಲ್ಲ, ಅದಕ್ಕೆ ನಾವು ಪೇಪರ್ ನೋಟಿಫಿಕೇಶನ್ ಕೊಡ್ತೇವೆ ವರ್ಕ್ ಮಾಡೋದು ಮುಂದಿನ ದಿವಸ. ಮತ್ತೆ ಅದು ನಾವು ಒನ್ಲಿ ವೆನಸ್ಡೇ ಕಂಪ್ಲೀಟ್ ಮಾಡಿ. ಇಲ್ಲ ಸರ್, ಸ್ವಲ್ಪನಾರ ನಿಮ್ ಮರ್ಯಾದೆ ಇಲ್ಲ. KB ಡಿಪಾರ್ಟ್ಮೆಂಟ್ ನಾ ಹೇಳುದು ಇಷ್ಟ, ನಿಮ್ಗೆ ಸ್ವಲ್ಪನಾರ ಸ್ವಲ್ಪನಾರ. ಯಾಕಂದ್ರೆ ಇವತ್ತು ನಾವು ಬಿಲ್ ತುಂಬಲಿಕ್ಕೆ ಹೋಗ್ಲಿಲ್ಲ ಆದ್ರೆ, ಒಂದ್ ತಿಂಗಳ ಬಿಲ್ ಅಲ್ಲಿ ಹೆಂಗಸರು ಇರ್ತಾರೆ ಮನೆಯಲ್ಲಿ, ಗಂಡಸರು ಅಲ್ಲಿ ಇಲ್ದಾಗೂ ಕೂಡ ಇವ್ರು ಬಂದ್ಕೊಂಡು ಆ ಹೆಂಗಸರಿಗೆ ಏನ್ ದಾದಾಗಿರಿ ಮಾಡ್ತಾರೆ ಗೊತ್ತಿದೆ? ನಿಮ್ KP-ದವ್ರು ಬಂದ್ಕೊಂಡು, ನಿಮ್ಮ ಹೆಸ್ಕಾಂದವ್ರು ಬಂದ್ಕೊಂಡು ಏನ್ ದಾದಾಗಿರಿ ಮಾಡ್ತಾರಂದ್ರೆ, ನೀವು ತುಂಬಲಿಲ್ಲ ನಾವು ಕರೆಂಟ್ ತಕೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಲೇಡೀಸಿಗೆ, ಹೆಂಗಸರಿಗೆ ಬಂದ್ಕೊಂಡು, ಗಂಡಸರು ಇಲ್ಲಾದ್ರೂ ಕೂಡ, ಒಂದು ತಿಂಗಳು ತುಂಬಲಿಲ್ಲ ಆದ್ರೂ ಕೂಡ. ಈಗ ನೀವು ಕರೆಂಟ್ ಕೊಡ್ತಾ ಇಲ್ಲ, ಅದಕ್ಕೆ ಯಾರು ಜವಾಬ್ದಾರರು? ಯಾರು ಹೇಳಿ ಜವಾಬ್ದಾರರು? ಇವತ್ತು ಕಳ್ತನ ಆಗ್ತಾ ಇದೆ ಎಷ್ಟೋ ಮನೆಯಲ್ಲಿ, ಅದಕ್ಕೆ ಯಾರು ಜವಾಬ್ದಾರರು? ಕರೆಂಟ್ ಇಲ್ಲದೆ ಕಳ್ತನ ಆಗ್ತಾ ಇದೆ ಮನೆಯಲ್ಲಿ. ನಿಮ್ಮಲ್ಲಿ ಇಲ್ಲ ಅಂದ್ರೆ, ನಿಮ್ಮಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ನಿಮ್ಮ ಹೆಸ್ಕಾಂಗೆ ಎಲ್ಲ ಅಧಿಕಾರಿ ರಾಜೀನಾಮೆ ಕೊಟ್ಕೊಂಡು ಮನೆಗೆ ಹೋಗಿ. ಪಾಪ ಎಷ್ಟು ಜನರಿಗೆ ತ್ರಾಸ ಆಗ್ತದೆ ಸರ್, ನಿದ್ದೆ ಮಾಡ್ತಾ ಇಲ್ಲ ಜನರು. ಪಾಪ ವೃದ್ಧರು, ಕ್ಯಾನ್ಸರ್ ಪೇಷಂಟು, ಹೃದಯಾಘಾತರು, ಲಿವರ್ ಫೆಸಿಲಿಟಿ ಇವರು ಪೇಷಂಟ್ರು ಇವತ್ತು ನಿದ್ದೆ ಮಾಡ್ತಾ ಇಲ್ಲ. ಚಿಕ್ಕ ಮಕ್ಕಳು ನಿದ್ದೆ ಮಾಡ್ತಾ ಇಲ್ಲ ಇವತ್ತು ಪಾಪ, ಕರೆಂಟ್ ಇಲ್ಲದೆ. ನೀವು ಒಂದು ದಿವಸನಾರ ಕೇಳಿದ್ರೆ ಅದ್ರ ಬಗ್ಗೆ? ನೀವು ಕರೆಂಟ್ ಬಿಲ್ ತುಂಬಲಿಲ್ಲ ಅಂದ್ರೆ ಹೆಂಗೆ ಹೋಗ್ತಿರಲ್ಲ, ಅದೇ ಕೇಳಿಕ್ ಹೋಗ್ತೀರಾ? ನಿಮ್ಮ ಮನೇಲಿ ಎಷ್ಟು ಜನ ಮಲಗಿದಿರಿ? ಪಾಪ ರಾತ್ರಿ ನಿದ್ದೆ ಬಿತ್ತಂತ ಒಬ್ಬರನ್ನಾರ ಕೇಳಿದಿರ ಮನೆಯಲ್ಲಿ? ಕರೆಂಟ್ ಬಿಲ್ಲಿಗೆ ಹೋಗ್ತೀರಿ ನೀವು? ಅದು ವೈರ್ ರಿಪ್ಲೇಸ್ಮೆಂಟ್ ವರ್ಕ್ ಬಹಳ ವರ್ಷ ಪೆಂಡಿಂಗ್ ಇತ್ತು. ಅದು ಕಂಪ್ಲೀಟ್. ಸರ್, ಯಾವಾಗಿಂದ ಅದು ವೈರ್ ರಿಪ್ಲೇಸ್ಮೆಂಟ್? ಅದು ನಮ್ಗೆ ಒಂದೇ ವೆನಸ್ಡೇ ರಾತ್ರಿ ವೈರ್ ರಾತ್ರಿ ಯಾಕೆ ನಿಮ್ಗೆ? ರಾತ್ರಿ ಇರುದಿಲ್ಲ. ಮತ್ತೆ ನೀವು ಬುಧವಾರ ದಿವಸ ರಾತ್ರಿ ಯಾಕೆ ಕರೆಂಟ್ ತೆಗೆದು ರಾತ್ರಿ ವೈರ್ ಇದು ಮಾಡ್ತೀರಾ? ಮತ್ತೆ ಮೇಂಟೆನೆನ್ಸ್ ರಾತ್ರಿ ಇರ್ತದ ನಿಮ್ದು? ಬುಧವಾರ ದಿವಸ ಮೇಂಟೆನೆನ್ಸ್ ಅಂತ ಹೇಳ್ತೀರಿ, ಇಡೀ ದಿವಸ ತೆಗಿತೀರಿ ಅಂದ್ರೆ ನಿಮ್ಗೆ ಎಲ್ಲ ಬುಧವಾರನೇ, ಸೋಮವಾರದಿಂದ ಹಿಡಿದು ರವಿವಾರ ತನಕ ಬುಧವಾರನೇ ಆಗಿದೆ ನಿಮ್ಗೆ ಎಲ್ಲ ಮೇಂಟೆನೆನ್ಸ್. ನೋಡಿ ಸರ್, ಫ್ಯಾನ್ ಇಲ್ದಾದ್ರೆ ನೀವು ಕೂತ್ಕೊಂಡು ನೋಡಿ ಒಂದ್ ಸ್ವಲ್ಪ, ಈ ಫ್ಯಾನ್ ತೆಗೀರಿ ನೋಡುವ, ಕೂತ್ಕೊಂಡು ನೋಡಿ, ಉಳ್ಳಿಕ್ಕೆ ಆಗ್ತದೆ ನಿಮ್ಗೆ? ನಿಮ್ಮಲ್ಲಿ ಇನ್ವರ್ಟರ್ ಇದೆ, ನಿಮ್ಗೆ ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ 24 hours ಕರೆಂಟ್ ಇದೆ. ನಮ್ಮ ಮನೇಲಿ ಇನ್ವರ್ಟರ್ ಇದೆ, ಆದ್ರೆ ಪಾಪ ಜನರಿಗೆ ದುಃಖ ಆಗ್ತಾ ಇದೆ. ನನ್ನ ಮನೇಲಿ ಇನ್ವರ್ಟರ್ ಇದೆ, ನಂದು ನೋಡ್ತಾ ಇಲ್ಲ ನಾನು, ಪಾಪ ನನ್ನ ಜನರಿಗೆ ನೋಡ್ತಾ ಇದ್ದೇನೆ ಇವತ್ತು. ಸ್ವಲ್ಪನಾರ ಕಾಳಜಿ ಇರ್ಬೇಕು ಸರ್ ನಿಮ್ಗೆ. ಇಷ್ಟು ನೋಡಿ, ಸ್ವಲ್ಪ ಕೂತ್ಕೊಂಡ್ರೆ ಬೆವರು ಬರ್ತಾ ಇದೆ ಇಲ್ಲಿ. ಅಂದ್ರೆ ಅದರಲ್ಲಿ ರಾತ್ರಿ ಪಾಪ ಎಷ್ಟು ಪಶ್ಚಾತ್ತಾಪ ಆಗ್ತದೆ ಗೊತ್ತಿದೆ. ಡಾಕ್ಟರ್ ಹೇಳ್ತಾರೆ